ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೀವೇನಾದರೂ ಲೇಬರ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಸಿದ್ರೆ ಆನ್ಲೈನ್ ಸೆಂಟರ್ನಲ್ಲಿ, ಅಥವಾ ನೀವೇನಾದರೂ ನೀವೇ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ, ಸೊ ನಿಮ್ಮ ಲೇಬರ್ ಕಾರ್ಡ್ ಆಗಿರೋದನ್ನು ಹೇಗೆ ಒರಿಜಿನಲ್ PDF ಡೌನ್ಲೋಡ್ ಮಾಡೋದು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆದಷ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಒರಿಜಿನಲ್ ಲೇಬರ್ ಕಾರ್ಡ್ ಅಂದರೆ ನಿಮ್ಮ ಲೇಬರ್ ಕಾರ್ಡ್ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಮೂಲಕ ನಿಮ್ಮ ಲೇಬರ್ ಕಾರ್ಡ್ ಒರಿಜಿನಲ್ PDF ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಿ, ನಂತರ ನೀವು ಸೇವಾ ಸಿಂಧು ಪ್ಲಸ್ ಅಂತ ಸರ್ಚ್ ಮಾಡಿ. ಅಂದರೆ ಸೇವಾ ಸಿಂಧು ಪ್ಲಸ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಆಪ್ಷನ್ ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ಸೇವಾ ಸಿಂಧು ಅಂತ ತೋರಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿ ಆಪ್ಷನ್ ಕೇಳುತ್ತೆ. ಸೊ ನಿಮಗೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ, ಅಂದರೆ ನೀವು ಲೇಬರ್ ಕಾರ್ಡ್ ಮಾಡಿಸೋ ಟೈಮ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರಲ್ಲ, ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋದು. ಸೊ ಆ ಆಧಾರ್ ಕಾರ್ಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಎಂಟರ್ ಮಾಡಿದ ತಕ್ಷಣ ನೀವು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ OTP ಪಡ್ಕೊಂಡು OTP ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು OTP ಎಂಟರ್ ಮಾಡ್ತಾ ಇದ್ದೀನಿ. OTP ಎಂಟರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಕೇಳುತ್ತೆ. ಸೊ ಇಲ್ಲಿ ಕಾಣ್ತಿರುವ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಕೌಂಟ್ ಲಾಗಿನ್ ಆಗುತ್ತೆ ಫ್ರೆಂಡ್ಸ್. 1 ಮಿನಿಟ್. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಈಗ ಲಾಗಿನ್ ಆಯ್ತಲ್ಲ. ಸೊ ಇಲ್ಲಿ ನೀವು ವೇವ್ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಅಂದರೆ ನಿಮ್ಮ ಲೆಫ್ಟ್ ಸೈಡು. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಫ್ರಮ್ ಡೇಟು ಟು ಡೇಟ್ ಇರುತ್ತಲ್ಲ, ನೀವು ಅಪ್ಲಿಕೇಶನ್ ಹಾಕಿರುವ ಮಂತ್ನ ಡೇಟನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಗೆಟ್ ಡಾಟಾ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಏನಾದರೂ ಇದ್ದರೆ ರೆಫರೆನ್ಸ್ ನಂಬರ್ ಹಾಕಿ ಡೈರೆಕ್ಟಾಗಿ ನೀವು ಸರ್ಚ್ ಮಾಡ್ಬೋದು. ನೀವೇನಾದರೂ ರೆಫರೆನ್ಸ್ ನಂಬರ್ ಇಲ್ಲ ಅಂದರೆ ಸೊ ನೀವು ಅಪ್ಲಿಕೇಶನ್ ಹಾಕಿರುವ ಮಂತ್ನ ಡೇಟನ್ನು ಇಲ್ಲಿ ಎಂಟ್ರ್ ಮಾಡಿ ಕೂಡ ತಗೋಬೋದು. ನಾನೀಗ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ನೀವು, ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ಬರುತ್ತೆ. ಸೊ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಕೂಡ ಇಲ್ಲಿ ಕಾಣಿಸುತ್ತೆ. ನಂತರ ನೀವು ಸಬ್ಮಿಷನ್ ಡೇಟು ಅಥವಾ ಡ್ಯೂ ಡೇಟ್ ಅಂದರೆ ಬಂದಿರೋ ಡೇಟ್ ಕೂಡ ಇಲ್ಲಿ ಕಾಣಿಸುತ್ತೆ. ನಂತರ ಇಲ್ಲಿ ಕರೆಂಟ್ ಸ್ಟೇಟಸ್ ಅಂತ ಏನಿದೆಯಲ್ಲ, ಇದರ ಕೆಳಗಡೆ ಡಿಲಿವರ್ಡ್ ಅಂತ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಲೇಬರ್ ಕಾರ್ಡ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಥವಾ ಸಕ್ಸಸ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ನಂತರ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಬರುತ್ತೆ. ನಂತರ ಇಲ್ಲಿ ನೀವು ರಿಮಾರ್ಕ್ ಏನೂ ಇರೋದಿಲ್ಲ, ಸೊ ಅದಕ್ಕೆ NA ಅಂತ ಕೊಟ್ಟಿರ್ತಾರೆ. ಔಟ್ಪುಟ್ ಸರ್ಟಿಫಿಕೇಟ್ ಅಂದರೆ ನೀವು ಒರಿಜಿನಲ್ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಒರಿಜಿನಲ್ PDF ಮುಖಾಂತರ ನಿಮ್ಮ ಲೇಬರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಫ್ರೆಂಡ್ಸ್. ಈಗ ತೋರಿಸ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅನ್ನೋದ್ರ ಬಗ್ಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು PDF ಫಾರ್ಮೇಟ್ ಡೌನ್ಲೋಡ್ ಆಗುತ್ತೆ. ಸೊ ವೇಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ PDF ಫಾರ್ಮೇಟ್ ಡೌನ್ಲೋಡ್ ಆಗಿದೆ. ಸೊ ಅದು ಲೋಡ್ ಆಗಿ ಓಪನ್ ಆಗ್ತಾ ಇದೆ. ಸೈನ್ ಆಟೋಮೆಟಿಕ್ಲಿ ಸೈನ್ ಆಗುತ್ತೆ ಅದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒರಿಜಿನಲ್ ಲೇಬರ್ ಕಾರ್ಡ್ ಈಗ ಡೌನ್ಲೋಡ್ ಆಗಿದೆ. ಸೊ ಇದನ್ನ ನೀವು ಪ್ರಿಂಟ್ ತಗೊಂಡು ಲ್ಯಾಮಿನೇಷನ್ ಆದರೂ ಮಾಡ್ಕೋಬೋದು, ಅಥವಾ ಕಲರ್ ಪ್ರಿಂಟ್ ತಗೋಬೋದು, ಅಥವಾ ನಿಮ್ಮ ಮೊಬೈಲ್ನಲ್ಲಿ PDF ಸೇವ್ ಮಾಡಿ ಕೂಡ ಇಟ್ಕೋಬೋದಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಲೇಬರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡು ಒಂದು ಸುಲಭ ವಿಧಾನ ಆಗಿರುತ್ತೆ ಫ್ರೆಂಡ್ಸ್. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ, ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒರಿಜಿನಲ್ ಲೇಬರ್ ಕಾರ್ಡ್ ಅಂದರೆ ನಿಮ್ಮ ಒರಿಜಿನಲ್ ಲೇಬರ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ಸೊ ನೀವೇನಾದರೂ ನಿಮ್ಮ ಲೇಬರ್ ಕಾರ್ಡ್ ಕಳೆದಿದ್ದರೆ, ಅಥವಾ ಎಲ್ಲಾದರೂ ಮಿಸ್ ಆಗಿದ್ದರೆ, ಅಥವಾ ಹರಿದೋಗಿದ್ದರೆ, ಸೊ ನೀವು ನಿಮ್ಮ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ನ ಮೂಲಕ ನೀವು ಲೇಬರ್ ಕಾರ್ಡ್ನ ಪ್ರಿಂಟ್ ತಗೋಬೋದಾಗಿರುತ್ತೆ. ನಾನು ಈಗ ತೋರಿಸಿದಲ್ಲ ಅಷ್ಟೇ ಮಾಡಿದರೆ ಸಾಕು, ನಿಮಗೆ ಲೇಬರ್ ಕಾರ್ಡ್ ಪ್ರಿಂಟ್ ಬರುತ್ತೆ ಫ್ರೆಂಡ್ಸ್. ಯಾರ್ಯಾರು ಲೇಬರ್ ಕಾರ್ಡ್ಗೆ ಏನು ಅಪ್ಲಿಕೇಶನ್ ಹಾಕಿಲ್ಲ, ಅಪ್ಲಿಕೇಶನ್ ಹಾಕಬೇಕಂದ್ರೆ ಸೊ ಅದ್ರ ಬಗ್ಗೆ ಸಹ ನಾನು ನಂತರ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಸೊ ನಮ್ಮ ಚಾನಲನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ, ನಿಮಗೆ ಭಾಳಷ್ಟು ಮಾಹಿತಿಗಳು ಸಿಗ್ತವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.